ಪಾರ್ವತಿ ಶಿವಕುಮಾರ್ ಅಂತ. ನಮಗೆ ಸುಮಾರು 1.5 ವರ್ಷಗಳ ಹಿಂದೆ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲಿ ಅನಾಥರಾಗಿದ್ದಂಥ ಇವರನ್ನು ನಮ್ಮ ಆಶ್ರಮಕ್ಕೆ ತಂದು ಸೇರಿಸಿದಂತಹ ಸಂದರ್ಭದಲ್ಲಿ ಇವರು ಸಂಪೂರ್ಣ ದೌರ್ಬಲ್ಯ ಅಂದರೆ ತುಂಬ ವೀಕ್ ಆಗಿದ್ದರು. ಆಮೇಲೆ ಸ್ವಲ್ಪ ಆಲ್ಕೋಹಾಲಿಕ್ ಡಿಪೆಂಡೆನ್ಸ್ ಇತ್ತು. ಅದರ ಮೇಲೆ ಇವರಿಗೆ ಮರವು ಇತ್ತು, ಇವರಿಗೆ ಯಾರು ಏನು ಎಲ್ಲಿಂದ ಬಂದದ್ದು. ಆಶ್ರಮಕ್ಕೆ ಸೇರಿಕೊಂಡಾಗ ಈಗ ಇವರು ಸಂಪೂರ್ಣ ಗುಣಮುಖರಾಗಿ ಅವರ ಊರಿಗೆ ಹೋಗ್ತಾ ಇದ್ದಾರೆ. ಅವರ ಊರು ಆಲ್ದೂರಿಗೆ ಹೋಗ್ತಾ ಇದ್ದಾರೆ. ಇದು ನಮ್ಮ ಸಿಯೋನ ಆಶ್ರಮಕ್ಕೆ ಇನ್ನೊಂದು ಹೆಮ್ಮೆಯ ಗರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ನಮ್ಮ ಸಿಯೋನ ಆಶ್ರಮದ ಮ್ಯಾನೇಜಿಂಗ್ ಟ್ರಸ್ಟಿಗಳು ಹಾಗೂ ಮೇರಿ UP ಅವರು ಹಾಗೂ ನಮ್ಮ ಎಲ್ಲ ಆಶ್ರಮದ ಸಿಬ್ಬಂದಿ ವರ್ಗದವರು ಸತತವಾಗಿ ಪ್ರಯತ್ನಪಟ್ಟು ಔಷಧಿ ಚಿಕಿತ್ಸೆ ಹಾಗೂ ಆಪ್ತ ಸಮಾಲೋಚನೆ ಚಿಕಿತ್ಸೆ ಕೌನ್ಸಿಲಿಂಗ್ ಮುಖಾಂತರ ಇವರನ್ನು ಈ ಹಂತಕ್ಕೆ ತಂದು ನಾವು ಸತತ ಪ್ರಯತ್ನ ಪಟ್ಟಾಗ ಅವರ ಮಗನ ಮೊಬೈಲ್ ನಂಬರ್ ನಮಗೆ ಸಿಕ್ಕಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಈಗ ಅವರು ಗುಣಮುಖರಾಗಿ ಅತ್ಯಂತ ಖುಷಿಯಿಂದ ತಮ್ಮ ಮಗನೊಟ್ಟಿಗೆ ಸೇರಲಿಕ್ಕೆ ಇಚ್ಛೆಪಟ್ಟಿದ್ದಾರೆ. ಹಾಗೆ ಅವರ ಮಗ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಸೊ ನಾವು ಎಲ್ಲ ಸಿಬ್ಬಂದಿ ವರ್ಗದವರ ಈ ಪರಿಶ್ರಮಕ್ಕೆ ನಮಗೆ ಸಿಕ್ಕಿದ ಒಂದು ಫಲಿತಾಂಶ ಇದು. ಅದನ್ನು ನಾನು ಸಮಾಜದ ಮುಂದೆ ಇಡಲಿಕ್ಕೆ ತುಂಬ ಖುಷಿ ಪಡ್ತೇನೆ ಹಾಗೂ ಅವರ ಸೇವೆಯನ್ನು ಕೂಡ ಸಮಾಜದ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನ್ನ ಹೆಸರು ಪಾರ್ವತಿ ಅಂತ. ನಾನು ಇಲ್ಲಿಗೆ ಬರುವಾಗ ಏನು ತೋಚಿದಾಗಿತ್ತು. ಅಲ್ಲಿಂದ ನಾನು ಅನಾಥವಾಗಿ ಬೇಡ್ತಾ ಇದ್ದೆ. ನಾನು ಅಲ್ಲಿಂದ ಇಲ್ಲಿಗೆ ಕರ್ಕೊಬಂದು ನನಗೆ ಅನ್ನ ಬಟ್ಟೆ ಕೊಟ್ಟು ಡ್ಯಾಡಿ ಮಮ್ಮಿ ಎಲ್ಲರೂ ನನ್ನನ್ನು ಇಲ್ಲಿರೋ ಬಂದಿರೋರು ಆಶ್ರಮದವರು ಎಲ್ಲರೂ ಕೂಡ ನನ್ನ ತಾಯಿ ತಂದೆಗಿಂತಲೂ ಹೆಚ್ಚಾಗಿ ನನ್ನ ನೋಡಿದ್ದಾರೆ. ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ನನ್ನ ಹೆಸರು ರಾಕೇಶ್ ಅಂತ. ನನ್ನ ತಾಯಿ 1.5 ವರ್ಷದಿಂದ ಕಾಣೆಯಾಗಿದ್ದರು. ಅದು ಸಿಕ್ಕಿರಲಿಲ್ಲ. ಹಾಗಾಗಿ ಆಶ್ರಮದಿಂದ ಅವರು ಫೋನ್ ಮಾಡಿದರು. ಅವರು ನಮಗೆ ಸಿಕ್ಕಿದ್ರು. ಆವಾಗಿಂದ ನಮ್ಮ ಕಾಂಟ್ಯಾಕ್ಟ್ ಆಗಿ ಈಗ ನಮ್ಮ ತಾಯಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ಹಾಗಾಗಿ ನಾನು ನಮ್ಮ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಆಯಿತಾ, ಚೆನ್ನಾಗಿ ಈಗ ಆರೋಗ್ಯವಾಗಿದ್ದಾರೆ. ಎಲ್ಲರೂ ಕ್ಲೀನಾಗಿ ನೋಡ್ಕೊಂಡಿದ್ದಾರೆ. ಅವರಿಗೋಸ್ಕರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ.